ನೀವು ಅಲ್ಲಿ ಹೋಗಿ ಇವತ್ತು ನೋಡಿದರೆ ಎಲ್ಲ ಕೂಡ ಗೊತ್ತಾಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿಲುವಳಿ ಸೂಚನೆಯನ್ನು ಬೆಳಗ್ಗೆನೇ ತಮ್ಮ ಆಫೀಸ್ಗೆ ಕಳಿಸ್ಕೊಟ್ಟಿದ್ದೀನಿ. RCB ಸಂಭ್ರಮಾಚರಣೆ ಹೆಸರಲ್ಲಿ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಒಂದು ಸೆಕೆಂಡ್ ಇದು ಏನೋ ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಈ ವಿಷಯ ಈಗ ಹೈಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಇದೆ. ಸುರೇಶ್ ಕುಮಾರ್, ಆದ್ದರಿಂದ ಇಲ್ಲಿ ತಗೊಳ್ಳೋಕ್ಕೆ ಬರೋದಿಲ್ಲ ಅಂಥೇಳಿ ನಮ್ಮ ಪುಸ್ತಕದಲ್ಲೇ ಇದೆ. ಆದ್ದರಿಂದ ನಾನು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ದಿ ಮೋಷನ್ ಶೆಲ್ ನಾಟ್ ಡೀಲ್ ವಿತ್ ಎನಿ ಮ್ಯಾಟರ್ ವಿಚ್ ಈಸ್ ಅಂಡರ್ ಅಡ್ಜುಡಿಕೇಷನ್ ಬೈ ಎ ಕೋರ್ಟ್ ಆಫ್ ಲಾ ಹ್ಯಾವಿಂಗ್ ಜುರಿಸ್ಟಿಕ್ಷನ್ ಇನ್ ಎನಿ ಪಾರ್ಟ್ ಆಫ್ ಇಂಡಿಯಾ ಅಂತ ಇದೆ. ಅದನ್ನು ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ನಿಮಿಷ. ಇದನ್ನ ಅವರು ಹೇಳಿದ್ದಾರೆ, ನಾನು ತಮ್ಮಲ್ಲಿ ಮನವಿ ಏನು ಮಾಡಿ, ಅವ್ರು ಹೇಳಿದ್ದಾರೆ, ಅಲ್ಲಿ ಇನ್ನೊಂದನ್ನ ಅವ್ರು ಮುಚ್ಚಿಡ್ತಾ ಇದ್ದಾರೆ. ಕೋರ್ಟಿಗೆ ಪ್ರಭಾವ ಬೀರುವಂಥದ್ದು ಹಾಕಿರ್ಬೇಕು. ಮತ್ತೆ ನಮ್ಮ ಹೇಳಿಕೆಗಳಿದೆಲ್ಲ ಅದು ಕೋರ್ಟಿನ ಮೇಲೆ ಪ್ರಭಾವ ಬೀರಬಾರ್ದು ಅಷ್ಟೇ. ಹಂಗೆ ಚರ್ಚೆ ಮಾಡಬಾರ್ದು ಅಂತಲ್ಲ, ಸಾವಿರಾರು ಚರ್ಚೆ ಆಗಿದೆ. ಪ್ರಭಾವ ಬೀರಬಾರ್ದು ಅಷ್ಟೇ, ಅವ್ರು ಹೇಳಿದ್ದಾರೆ ಅಷ್ಟೇ. ಯಾಕಂದರೆ ಅವ್ರದ್ದೇ ಫೇಲ್ಯೂರ್ಸ್ನ ನಾವು ಹೇಳಕ್ಕೆ ಹೊರಟಿರೋದು. ಅದಕ್ಕೋಸ್ಕರ ಇದು ನಾನೇನು ಸಂತೋಷದಿಂದ ಏನು ಹೇಳ್ತಾ ಇಲ್ಲ. ನಾನು ಒಬ್ಬ ಕ್ರಿಕೆಟ್ ಪ್ಲೇಯರು ಅಲ್ಲ, ಸಾರಿ, ನಾನು ಒಬ್ಬ ಅಲ್ಲ ಒಂದೇ ನಿಮಿಷ ಇಲ್ಲ, ಮೈಕ್ ನಾವು ನಿಯಮದಲ್ಲಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದನ್ನ ನಾನು ಹೇಳೋದು ನನ್ನ ಕರ್ತವ್ಯ. ಹೌದು, ತಾವು ಏನು ಜಡ್ಜ್ಮೆಂಟ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಯ್ತು, ಒಂದು ನಿಮಿಷ, ಅದೇ ನಿಯಮ. ಈಗ ಅದೇ ನಿಯಮಾವಳಿ. ಒಂದು ಸೆಕೆಂಡ್ ಮಾತು ಕೇಳಿ. ನಿಮ್ಮ ನಿಲುವಳಿ ಸೂಚನೆ ನೋಡಿದ್ದೇನೆ, ಅದಿದು ನಿಲುವಳಿ ಸೂಚನೆ ಅರ್ಥದಲ್ಲಿ ಬರೋದಿಲ್ಲ. ಅದು ಕೂಡ ಮಹತ್ವದ ಮತ್ತು ಅದರ ಚರ್ಚೆ ಅದಕ್ಕೆ ಬೇಕಾದ ಕಾರಣ 69 ಕನ್ವರ್ಟ್ ಮಾಡಿ ನಿಮಗೆ ಚರ್ಚೆ ಆಗಿದೆ ಕೊಟ್ಟದ್ರಲ್ಲಿ. ನೀವೇನೋ ಅಜ್ಜಿಗೆ ಹೋಗ್ಬಿಟ್ಟು ದೇವ್ರ ಪ್ರಾರ್ಥನೆ ಮಾಡಿದ್ರೆ ಇಷ್ಟು ಬೇಗ ವರ ಕೊಟ್ಬಿಟ್ರೆ ಹೆಂಗೆ? ಅಲ್ಲ ಈಗ ಕೊಡದಿದ್ರೆ ಕೊಡುದಿಲ್ಲ ಅಂತ ಕೊಟ್ರಿ ಅಂತ ಕೇಳ್ತಾ 5 ನಿಮಿಷ ಚರ್ಚೆ ಮಾಡಿ. ನೀವು ಹೇಳಿದ್ರಲ್ಲಿ ಇಲ್ಲಿ ನಾನೆಲ್ಲ ಹೇಳಿದ್ದೀನಿ, ಹೇಳಲೇ ಇಲ್ಲ. ಅಲ್ಲಲ್ಲ, ನಿಲುವಳಿ ಸೂಚನೆ ಕೊಟ್ಟಿದೆ, ಅವಾಗ ಖ್ಯಾತ ತೆಗೆದ್ಬಿಟ್ರೆ ಅವ್ರು ಹೇಳಲೇ ಇಲ್ಲ. ವಿಷಯ ಹೇಳಿದ್ರಿ 69 ಚರ್ಚೆ ಮಾಡಿ 69 5 ನಿಮಿಷ ಮಾತಾಡ್ತೀನಿ. ಅಲ್ಲ, ಸ್ಟಾರ್ಟ್ ಮಾಡಿ ಚರ್ಚೆ ಡೈರೆಕ್ಟ್. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಈಗ ಒಂದು ಇಂಪಾರ್ಟೆಂಟ್ ಒಂದು ಸೆಕೆಂಡ್. ಮಾನ್ಯ ಅಧ್ಯಕ್ಷರೇ, ಗಮನ ಸೆಳೆಯುವ ವಿಷಯ. ಇಷ್ಟು ಬೇಗ ಮ್ಯಾಚ್ ಮುಗಿಸಿದ್ರೆ ಹೆಂಗೆ ಸರ್ ನೀವು? ಒಂದು ನಿಮಿಷಪ್ಪ, ಗಮನ ಬರ್ತಾನಲ್ಲಿ ಗಮನ ಸೂಚನೆಗೆ ಅಲ್ಲಿ ತಗೊಳ್ಳಿಲ್ಲ, ಗಮನಿಸಲಿ ಇವನು ತಗೊಳ್ಳಿಲ್ಲ ಬಿಟ್ರೆ ಅದು ಎಲ್ಲ ಮುಗಿದ್ಬಿಡುತ್ತೆ ಅಂತ ಪ್ರಶ್ನೆನೂ ಮುಗೀತು, ಇದು ಮುಗಿದ್ಬಿಡುತ್ತೆ. ಅಲ್ಲ, ಬರ್ತವೆ ಇಲ್ಲಿಗೆ ಗಮನಿಸಲು ಸೂಚನೆ ಅಲ್ವಾ? ಹೌದು, ನೀವು ಈಗ ಬಂದ್ರಾ? ಇಲ್ಲೇ ಇದ್ದೀನಿ ಅಧ್ಯಕ್ಷ. ಇಲ್ಲಿ ಬರ್ತಾನೆ ಅಲ್ಲಿಗೆ. ಹೀಗೆ ಸಭೆ ಮುಂದಿಲ್ಲದ ಕಾಗದ ಪತ್ರವನ್ನು ಮಂಡಿಸುವ ಸಚಿವರ ಪಟ್ಟಿ. ಈಗ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಈಗ ಬಂದಿದ್ದಾರೆ. ಕಾರ್ಯದರ್ಶಿ ಒಂದು ವರದಿ ಮಂಡಿಸಲಿ. ಗೆಜೆಟ್ ಹೋಗ್ಬಿಡ್ತು. ಆಯ್ತು, ಕಾರ್ಯದರ್ಶಿ ಗೆಜೆಟ್ ಹೋಗ್ಬಿಟ್ಟಿದೆ. ಅದಕ್ಕೆ ಹೇಳ್ಬಿಡ್ಲಿ. ನಮ್ದು ಐತೆ, ಅವರು ಸರ್ಕಾರ ನಡೆಸ್ತಾ ಇದ್ರೆ ನಮ್ದು ಗೊತ್ತೈತೆ ಎಲ್ಲ. ಸೈನ್ ಆಯ್ತು, ಪ್ರತಿಪಕ್ಷ ನಾಯಕರೇ ಒಂದು ಕಾರ್ಯದರ್ಶಿ ವರದಿ ಮಂಡಿಸಿ. ಹೇಳಿಸ್ತೀರಾ ತಾನೆ?